ಹಾಗಂತ ನನ್ನ ಬಗ್ಗೆ ನಿಮ್ಗೆ ನಿರಾಸಕ್ತಿ ಬಂದ್ಬಿಟ್ಟಿದ್ಯಾ? ಇರಬಹುದು. ಏನ್ರಿ ಇರ್ಬೋದು ಅಂತಿದ್ದೀರಾ? ನಾನು ಆಗ್ಲೇ ನಿಮಗೆ ಬೇಡವಾಗ್ಬಿಟ್ನಾ? ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಅಯ್ಯೋ ಹುಚ್ಚಿ, ನನ್ನ ಮಾತಿನ ಅರ್ಥ ಅದಲ್ಲಿವೆ. ನೀನು ಸದಾ ಕಾಲ ನನ್ನ ಜೊತೆಲೇ ಇರೋದ್ರಿಂದ ನಮ್ಮಿಬ್ಬರ ಮಧ್ಯ ಪ್ರೀತಿ ಚಟುವಟಿಕೆ ಕಡಿಮೆ ಆಗೋಗಿರುತ್ತೆ. ಪ್ರೀತಿನ ವ್ಯಕ್ತಪಡಿಸ್ಬೇಕು, ಪ್ರದರ್ಶನ ಮಾಡಬೇಕು ಅಂದ್ರೆ ಒಂದು ಸಲ ಹೀಗೆ ದೂರ ಹೋಗಿ ಬಂದ್ರೇನೆ ಚೆನ್ನ. ಅದ್ ಹೇಗ್ರಿ ಹೇಳ್ತೀರಾ? ಹೌದು ಕಣೆ. ಈಗ ನಾವು 24 ಗಂಟೆ ಕಾಲನು ಇದೇ ಮನೇಲಿ ಇರ್ತೀವಿ. ಆಗ ನೀ ಏನ್ ಮಾಡ್ತೀಯ? ಅಡಿಗೆ ಮನೆಗೆ ಹೋಗಿ ಸೇರ್ಕೋತೀಯ, ಅಡಿಗೆ ಕೆಲಸ ಮಾಡ್ತೀಯ. ಅದಾದ್ಮೇಲೆ ಪುರಾಣ ಅಂತ ಹೊರಗಡೆ ಹೋಗ್ತೀಯ. ನಾನೇನ್ ಮಾಡ್ತೀನಿ? ಪೇಪರ್ ಹಿಡ್ಕೊಂಡು ಕೂತಿರ್ತೀನಿ, ಇಲ್ಲ ಟಿವಿ ಮುಂದೆ ಕೂತಿರ್ತೀನಿ. ಅದೇ ನಮ್ಮಿಬ್ರಲ್ಲಿ ಒಬ್ರು ಒಂದು 10 ದಿವಸ ಹೊರಗಡೆ ಹೋದ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ? ಚಡ್ಪಡಿಕೆ ಶುರುವಾಗುತ್ತೆ. ಒಬ್ಬರನ್ನೊಬ್ರು ನೋಡಬೇಕು ಅನ್ನೋ ತವಕ ಬೆಳೆಯುತ್ತೆ. ಅಟ್ಲೀಸ್ಟ್ 10 ನಿಮಿಷನಾದ್ರೂ ಫೋನ್ ನಲ್ಲಿ ಮಾತಾಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಹೌದು ತಾನೆ? ಅದೇ ನಾವಿಬ್ರು ನಿರಂತರವಾಗಿ ಜೊತೆಲಿದ್ದಾಗ ಈ ಚಟುವಟಿಕೆ ಯಾಕೆ ಬರುವುದಿಲ್ಲ? ಇದನ್ನೇ ಕಣೆ ನಾ ಹೇಳಿದ್ದು, ನಿರಂತರವಾಗಿ ಸಿಗೋದ್ರ ಬಗ್ಗೆ ನಮ್ಗೆ ಯಾವಾಗ್ಲೂ ನಿರಾಸಕ್ತಿ ಬೆಳೆಯುತ್ತೆ ಅಂತ. ಅದು ಊರಿನ ವಿಷಯದಲ್ಲೇ ಆಗಿರ್ಬೋದು, ವ್ಯಕ್ತಿ ವಿಷಯದಲ್ಲೇ ಆಗಿರ್ಬೋದು, ಊಟದ ವಿಷಯದಲ್ಲೇ ಆಗಿರ್ಬೋದು, ಅಥವಾ ಮನೋರಂಜನೆ ವಿಷಯದಲ್ಲೇ ಆಗಿರ್ಬೋದು. ಈಗ ನಮ್ಮನ್ನೇ ನೋಡು, ಹಳ್ಳಿಲಿ ಅಪ್ಪ, ಅಮ್ಮ, ಅಣ್ಣ, ಅಣ್ಣನ ಮಗಳು ಎಲ್ಲರೂ ಇದ್ದಾರೆ. ನಾವು ಅವರಿಂದ ದೂರ ಇರೋದ್ರಿಂದ ನಾವು ಅವ್ರನ್ನ ನೋಡೋದಕ್ಕೆ ಚಡ್ಪಡಿಸ್ತೀವಿ. ಹಾಗೆ ಅವ್ರಿಗೂ ಸಹ ನಮ್ಮನ್ನು ನೋಡ್ಬೇಕು ಅನ್ನೋ ತವಕ ಇರುತ್ತೆ. ನೋಡ್ದ್ಯಾ? ಟೆಲಿಫೋನ್ ಬೆಲ್ ರಿಂಗ್ ಆಯ್ತು. ನಾ ಹೇಳಿದಷ್ಟು ನಿಜವಂತೆ. ಹಲೋ, ಓ ಶಾಮಣ್ಣನಾ? ವಾ, ಈಗ ತಾನೇ ಹಳ್ಳಿ ವಿಷಯ ಮಾತಾಡ್ತಿದ್ದೆ, ಅಷ್ಟರಲ್ಲಿ ನಿನ್ ಫೋನ್ ಬಂತ. ನಿಮ್ಮ ಹಳ್ಳಿಲಿರೋರ್ಗೆ 10 ಜನಕ್ಕೂ 100 ವರ್ಷ ಆಯ್ಸಪ್ಪ. ಹಾ ಹೇಳಿ, ಏನ್ ವಿಷಯ? ನಮ್ ಫೋನ ನೆನ್ನೆ ಡೆಡ್ ಆಗಿತ್ತು, ಇವತ್ತು ಸರಿ ಹೋಗಿದೆ. ಸುರೇಶನಾ? ಸುರೇಶ ಯಾವ್ದೋ ಕೆಲ್ಸದ ಮೇಲೆ ಹಳ್ಳಿಗೆ ಹೋಗಿದ್ದಾನೆ, ಅದಕ್ಕೆ ನಾಟ್ ರೀಚಬಲ್ ಇರ್ಬೇಕು. ಏನ್ ವಿಷಯ? ಹೇಳು, ಪರವಾಗಿಲ್ಲ, ಹೇಳಪ್ಪ ಅಣ್ಣ. ಯಾವಾಗ? ಅಯ್ಯೋ, ಸರಿಯಪ್ಪ, ನಾವು ಈಗಲೇ ಹೊರಟು ಬರ್ತೀವಿ. ರೀ, ಏನಾಯ್ತ್ರಿ? ಸುಶಿ, ಈಗ ತಾನೆ ನಮ್ಮ ಹಳ್ಳಿ ಜನಕ್ಕೆ 100 ವರ್ಷ ಆಯ್ಸು ಅಂತ ಹಾರಿಸ್ತೆ. ಆದ್ರೆ ಆ ದೇವ್ರು ನಮ್ಮಣ್ಣನ ಆಯ್ಸನ್ನು ನೆನ್ನೆನೇ ಕಿತ್ಕೊಂಡ್ಬಿಟ್ಟಂತ ಕಡೆ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಂತೆ. ನಡಿ ಸುಶಿ, ಬೇಗ ಹೋಗೋಣ. ನೀವು ಈ ಸ್ಥಿತಿಲಿ? ಅಣ್ಣನ ಸಾವಿಗಿಂತ ನಂಗೆ ಕೆಟ್ಟ ಸ್ಥಿತಿ ಬಂದಿಲ್ಲ. ನಡಿ ಹೋಗೋಣ. ಸುರೇಶ? ಅಯ್ಯೋ, ಅವ್ನು ಬರೋವರೆಗೂ ಕಾಯಕ್ಕಾಗಲ್ಲ ಕಣೆ. ವಿಷಯನ ಚೀಟಿಲಿ ಬರ್ದಿಟ್ಬಿಟ್ಟು ಹೋಗೋಣ. ನೋಡಿ, ಲಗ್ಗೆ ತಗೋ. ದೇವ್ರೆ, ಎಂತ ಸ್ಥಿತಿ ತಂದ್ಬಿಟ್ಟಿಯಪ್ಪ. ನಾನು ಬಿದ್ದೋಗೋ ಮರ. ನಾನು ಸತ್ತ ಮೇಲೆ ನನಗೆ ಕೊಳ್ಳಿ ಇಟ್ಟು ಸಂಸ್ಕಾರ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಎಷ್ಟೊಂದು ಅವಸರ ಮಾಡ್ಬಿಟ್ಟ. ಎಲ್ಲಕ್ಕಿಂತ ಮುಂಚೆ ತಾನೇ ಹೋಗಿ ದೇವರ ಪಾದ ಸೇರ್ಬಿಟ್ಟ. ನಾನು ಸಾಯ್ತೀನಿ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು ಏನೋ. ಅದಕ್ಕೆ ಅಮ್ಮ
ನನ್ಗೆಲ್ರೂ ನೋಡ್ಬೇಕು ಅಂತ ಅನಿಸ್ತಿದೆ. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂತಾನೆ ಇದ್ದ. ಕೊನೆಗೂ ಕಣ್ಮುಚ್ಚಿ ಬಿಟ್ಟ. ನಮ್ಮಪ್ಪ ಶಿವನ್ಗೆ ಈ ವಯಸ್ಸಾದ ಮುದುಕಿ ಕಾಣಿಸ್ಲಿಲ್ವೋ ಏನೋ. ಬಂಗಾರದಿಂದ ನನ್ನ ಮಗನನ್ನೇ ಕಿತ್ಕೊಂಡೋಗ್ಬಿಟ್ನಲ್ಲಪ್ಪ. ಅಮ್ಮ, ಸಾವಿಗೆ ಒಳ್ಳೆಯವರು ಕೆಟ್ಟವರು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲಮ್ಮ. ಹುಟ್ಟಿದ ಮೇಲೆ ಎಲ್ಲರೂ ಸಾವಿನ ಸತ್ತ ನಿಂತಿರೋರೆ. ಹೋಗೋ ಸಮಯದಲ್ಲಿ ವ್ಯತ್ಯಾಸ ಬರಬಹುದು, ಆದ್ರೆ ಎಲ್ರೂ ಹೋಗಿ ಸೇರೋದು ಅಷ್ಟೇ ತಾನೇ. ಒಂದಲ್ಲ ಒಂದ್ ದಿವಸ ನಾವೆಲ್ಲ ಹೋಗೋರೆ ಅಂತ ಸುಮ್ಮನಿರೋಕೆ ನಮ್ಮನ್ನ ಈ ಮಾಯೆ ಬಿಡ್ತಾ ಇಲ್ಲಪ್ಪ. ಮಾಯೆ ತುಂಬಿರೋ ಈ ಜಗತ್ತಿನಲ್ಲೇ ಬದುಕ್ತಾ ಇರೋರು ನಾವು. ರಕ್ತ ಸಂಬಂಧ, ಪುತ್ರ ವಾತ್ಸಲ್ಯ ಅನ್ನೋ ಮಾಯೆ ನಾವು ಬಿಡ್ತೀವಿ ಅಂದ್ರೂ ಅದು ನಮ್ಮನ್ನ ಬಿಡಲ್ಲಪ್ಪ. ಈ ಶರೀರ ನಶ್ವರ ಅಂತೀವಿ, ಆದ್ರೆ ಈ ಶರೀರನೇ ಸರ್ವಸ್ವ ಅನ್ನೋ ರೀತಿಲಿ ನಾವು ಬದುಕ್ತಾ ಇದ್ದೀವಿ. ನಮಗೆ ಬೇಕಾದವ್ರು ಯಾರಾದರೂ ಶರೀರವನ್ನು ತ್ಯಜಿಸಿದ್ರೆ ಅವರ ಸುತ್ತ ಕೂತು ಗೋಳೋ ಅಂತೀವಿ, ವೇದಾಂತದ ಮಾತಾಡ್ತೀವಿ. ಆದರೆ ಯಾವ ವೇದಾಂತನೂ ನಮ್ಮ ಮನಸ್ಸಿನ ದುಃಖವನ್ನ, ಈ ಸಾವಿನ ದುಃಖವನ್ನ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ಆಗೋದಿಲ್ಲ. ಮಾಯನ್ನು ಗೆದ್ದಿರೋನು ಮಾತ್ರ ಸಂಬಂಧಗಳ ಸಾವನ್ನ ಸ್ವೀಕರಿಸುವುದು ಸಾಧ್ಯ. ನಾವು ಮಾಯನ್ನು ಗೆದ್ದಿರೋ ಮಹಾತ್ಮರಲ್ಲಪ್ಪ, ಸಾಮಾನ್ಯ ಮನುಷ್ಯರು. ನನ್ನ ಮಗನ ಸಾವು ನನ್ನನ್ನ ಸಾವಿಗಿಂತ ಘೋರವಾಗಿ ಚುಚ್ಚುತ್ತಾ ಇದೆಯಪ್ಪ, ಚುಚ್ಚುತ್ತಾ ಇದೆ. ತನ್ನ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಸಾಕಬೇಕು, ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ಬೇಕು ಅಂತ ಏನೇನೋ ಆಸೆಗಳನ್ನ ಕಟ್ಕೊಂಡಿದ್ದಲ್ಲ ರಾಮು. ಅವೇನೋ ವಯಸ್ಸಾದವರು ರಾಮ ಕೃಷ್ಣ ಅಂತ ಉಳಿದ ದಿನಗಳನ್ನೆಲ್ಲ ಕಳೆದ್ ಬಿಡ್ತೀವಿ. ಆದ್ರೆ ಇವಾಗ ಏನಪ್ಪ, ಏನು ಇವಳನ್ನ ಯಾರು ನೋಡ್ಕೊತಾರೆ, ಇವಳಿಗೆ ಯಾರು ಆಸರೆ ಆಗ್ತಾರೆ, ಇವಳಿಗೆ ಯಾರು ಮದುವೆ ಮಾಡ್ತಾರೆ, ಯಾರು ಮದುವೆ ಮಾಡ್ತಾರೆ? ಅಮ್ಮ ಅಮ್ಮ, ಇದನ್ನೆಲ್ಲ ಸುಮ್ಮನೆ ಯೋಚನೆ ಮಾಡಿ ಯಾಕಮ್ಮ ದುಃಖ ಪಡ್ತೀಯ? ಏನಾದ್ರೂ ಒಂದು ವ್ಯವಸ್ಥೆ ಆಗತ್ತೆ, ಖಂಡಿತವಾಗ್ಲೂ ಆಗುತ್ತೆ. ದೇವರಿದ್ದಾನೆ, ನೀ ಧೈರ್ಯವಾಗಿರು. ನೀ ಮಾತ್ರ ಅಳಬೇಡಮ್ಮ, ಅಳಬೇಡ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಸಾವು ಅಂದ್ರೆ ಬದುಕಿನ ದಾರಿ ಮುಕ್ತಾಯ ಆಗೋದು ಅಂತಾರೆ. ಒಬ್ಬ ವ್ಯಕ್ತಿ ಜೀವನ ಮುಕ್ತಾಯ ಆಯ್ತು ಅಂದ್ರೆ ಅವನನ್ನೇ ನಂಬಿರೋ ಎಷ್ಟೋ ಬದುಕುಗಳು ದಾರಿ ತಪ್ಪಿಸ್ಕೊಂಡಿವೆ. ಸಾವು ತುಂಬಾ ವಿಚಿತ್ರ. ಪ್ರತ್ಯಕ್ಷವಾಗಿ ಒಬ್ಬರನ್ನು ಸಾಯಿಸಿದ್ರೆ ಪರೋಕ್ಷವಾಗಿ 4-6 ಜನರನ್ನ ಇಂಚಿಂಚಕ್ಕೆ ಸಾಯಿಸುತ್ತೆ. ಸುಶೀಲ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಮ್ಮ, ಅಪ್ಪ ನಾನು ಒಂದು ದಿವಸ ಒಬ್ಬರು ಬಿಟ್ಟೊಬ್ರು ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಜೀವನ ಪೂರ್ತಿ ಇರುವುದರ ಕಷ್ಟ ಆಗತ್ತೆ ಚಿಕ್ಕಮ್ಮ.
ಕಷ್ಟ ಸುಶಿ ಒಂದು ನಿಮಿಷ. ಸ್ಫೂರ್ತಿನ ಒಳಗೆ ಕರ್ಕೊಂಡು ನಾ ಆಗ್ಲೇ ಹೇಳಿದ್ನ. ಆಯ್ತು ರೀ. ಸ್ಫೂರ್ತಿ ಸ್ಫೂರ್ತಿ ಬಾಮ್ಮ ಒಳಗಡೆ. ಅಪ್ಪ ನಾವಿನ್ ಬರ್ತೀವಿ. ಆಗ್ಲೇ ಹೊರಟ್ಬಿಟ್ಯಾ? ಹೌದಪ್ಪ, ಮನೆ ಕಡೆ ಸುರೇಶ ಒಬ್ಬನೇ ಇದ್ದಾನೆ. ಅವನ ಸ್ಥಿತಿನೂ ಚೆನ್ನಾಗಿಲ್ಲ, ಹಾಗಾಗಿ ನಾವು ಬೇಗ ಹೋಗ್ಲೇಬೇಕು. ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರೋದು. ಬೇಕಾದ್ರೆ ಅಮ್ಮಂಗೆ ಹೇಳ್ತೀನಿ. ಬೇಡಪ್ಪ, ನಾನೆಲ್ಲಿಗೂ ಬರೋದಿಲ್ಲ. ಯಾವುದೋ ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡು ನನ್ನ ಮಗನ ಸಾವಿನ ದುಃಖನ ಮರಿತೀನಿ ಅಂತ ಹೇಳೋದು ಶುದ್ಧ ಮೂರ್ಖತನ. ಜಾತಸ್ಯ ಮರಣಂ ಧ್ರುವಂ, ಆದ್ರೂ ಪುತ್ರ ಶೋಕಂ ನಿರಂತರಂ ಅಂತ ಕೇಳಿಲ್ವೇ? ನೋಡ್ರ, ಬ್ಯಾಂಗ್ಳೂರಿನಂಥ ಊರಿಗೆ ಬಂದು ಆ ಉಸಿರು ಕಟ್ಟೋ ವಾತಾವರಣದಲ್ಲಿ ನಾವು ನೆಮ್ಮದಿಯನ್ನು ಹುಡ್ಕೊಂಡು ಬರೋದಾದ್ರೆ ಹೇಗೆ ಸಾಧ್ಯ? ಇಲ್ಲಪ್ಪ, ನಾವೆಲ್ಲಿಗೂ ಬರೋದಿಲ್ಲ, ಇಲ್ಲೇ ಇರ್ತೇವೆ. ಅಮ್ಮ, ನೀವಾದ್ರೂ ಅಪ್ಪಂಗೆ ಹೇಳ್ಬಾರ್ದ? ಇಲ್ಲಪ್ಪ, ಸಾವೇ ಬರಲಿ, ಸಂತೋಷನೇ ಬರಲಿ, ಈ ಹಳ್ಳಿನ ಈ ಮನೆನ ಬಿಟ್ಟು ನಾವು ಬರಲ್ಲ ಕಣೋ. ರಾಮು, ಈ ಮನೆ ಬರೀ ಇಟ್ಟಿಗೆ ಗೋಡೆ ಅಲ್ಲ ಕಣೋ. ನಾವು ನಕ್ಕಾಗ ಕಳೆ ತುಂಬುತ್ತೆ, ಅತ್ತಾಗ ತಾಯಿ ಮಡಿಲಿನ ಥರ ಸಮಾಧಾನ ಕೊಡುತ್ತೆ. ಇಲ್ಲಪ್ಪ, ಈ ಮನೆ ಮಾತ್ರ ಬಿಟ್ಟು ಬರಲ್ಲ ಕಣೋ, ಬರಲ್ಲ. ಬೇಕಾದ್ರೆ ಸ್ಫೂರ್ತಿನ ಕರ್ಕೊಂಡು ಹೋಗು. ಅವಳು ಸ್ವಲ್ಪ ದಿನ ಆ ಊರಲ್ಲಿದ್ದರೆ ಗೆಲುವಾಗ್ತಾಳೆ ಆ ಹುಡುಗಿ. ಸ್ವಲ್ಪ ದಿನದ ಮಟ್ಟಿಗಲ್ಲಮ್ಮ, ಶಾಶ್ವತವಾಗಿ ಸ್ಫೂರ್ತಿನ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ಮೇಲೆ ಅವಳು ನಮ್ಮನೇಲೇ ಇರ್ತಾಳೆ. ಅವಳ ಮದುವೆ ಜವಾಬ್ದಾರಿನೂ ನಾನೇ ನೋಡ್ಕೊತೀನಿ. ರಾಮು, ಏನಪ್ಪ ಹೇಳ್ತಿದ್ದೀಯಾ? ಹೌದು ಮಾವ, ಇನ್ಮೇಲೆ ಸ್ಫೂರ್ತಿ ನಮ್ಮ ಜೊತೆನೇ ಇರ್ತಾಳೆ. ಅವಳು ತಂದೆ ತಾಯಿ ಇಲ್ಲದ ಮಗಳು ಅಂತ ಇನ್ಯಾವತ್ತೂ ನೊಂದ್ಕೋಬೇಡಿ. ಇವಳಿಗೆ ಅಪ್ಪ ಅಮ್ಮ ಆಗಿ ನಾನು ಇವರು ಇರ್ತೀವಿ. ಸ್ಫೂರ್ತಿ ನಮಗೆ ಮಗಳಿದ್ದ ಹಾಗೆ ಅಲ್ವಾ ಸ್ಫೂರ್ತಿ? ಒಳ್ಳೇದಮ್ಮ, ಆ ದೇವರು ನಿಮ್ಮನ್ನೆಲ್ಲ 100 ವರ್ಷ ಕಾಲ ಚೆನ್ನಾಗಿಟ್ಟಿರ್ಲಿ. ನೋಡಿದ್ರೇನ್ರಿ, ಆ ದೇವರು ಸ್ಫೂರ್ತಿಗೆ ಅಪ್ಪನ ಕಿತ್ಕೊಂಡ್ಬಿಟ್ಟ, ಆದ್ರೆ ಅಪ್ಪ ಅಮ್ಮ ಇಬ್ಬರನ್ನು ಕೊಟ್ಬಿಟ್ಟ. ಎಲ್ಲ ದೇವರ ಆಟ. ಅವನ ಅಪ್ಪಣೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡಿನೂ ಅಲ್ಲಾಡೋಲ್ಲ. ಸ್ಫೂರ್ತಿ, ನಿನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಪ್ಪಿಗೆ ಇದೆಯೇನೋ? ನಿನ್ನ ಅಭಿಪ್ರಾಯ ಏನು ಅಂತ ಸ್ಪಷ್ಟವಾಗಿ ಹೇಳಿಬಿಡು. ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಹೇಳ್ತಾರೋ ಹಾಗೆ ತಾತ. ನೋಡು, ಇಷ್ಟೊತ್ತವರೆಗೂ ನಾವೇ ನಿನ್ನ ಅಪ್ಪ ಅಮ್ಮ ಅಂತ ಹೇಳಿದ್ವಿ ತಾನೆ, ಮತ್ತೆ ಯಾಕೆ ಚಿಕ್ಕಮ್ಮ ಅಂತೀಯ? ಇನ್ಮೇಲೆ ನೀನು ನನ್ನ ಅಮ್ಮ ಅಂತಾನೆ ಕರಿಬೇಕು, ಗೊತ್ತಾಯ್ತಾ? ಆಯ್ತಮ್ಮ. ಸುರೇಶ, ಯಾರು ಬಂದಿದ್ದಾರೆ ನೋಡು. ಸ್ಫೂರ್ತಿ, ಹೇಗಿದ್ಯಮ್ಮ?
ದೊಡ್ಡಪ್ಪ ಹೋಗಿದ್ದ ವಿಷಯ ಕೇಳಿ ತುಂಬ ಬೇಜಾರಾಯಿತು. ನಾನು ಬೇರೆ ಊರಲ್ಲಿರಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ಹೋಗ್ಲಿ ಬಿಡೋಣ. ಅಪ್ಪ ಈ ಥರ ನನ್ನ ಏಕಾಂಗಿ ಮಾಡಿಬಿಟ್ಟು ಹೋಗ್ತಾರೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಸ್ಫೂರ್ತಿ, ಏಕಾಂಗಿ ಅಂತ ಯಾಕಮ್ಮ ಅನ್ಕೋತ್ಯಾ? ನಾವೆಲ್ಲ ಇಲ್ವಾ? ನೋಡು, ಮತ್ತೆ ಏಕಾಂಗಿ ಅನ್ನೋ ಶಬ್ದ ನಿನ್ನ ಬಾಯಲ್ಲಿ ಯಾವತ್ತೂ ಬರ್ಕೊಡು, ಗೊತ್ತಾಯ್ತಾ? ಸುಶಿ, ಒಳಗೆ ಕರ್ಕೊಂಡು ಯಾಕೋ ಒಂಥರ ಇದೆಯಾ? ಏನಿಲ್ಲಪ್ಪ. ಸ್ಫೂರ್ತಿ ಮನೆಗೆ ಬಂದಿದ್ದು ನಿಂಗೆ ಬೇಜಾರಿಲ್ಲ ತಾನೇ? ಛೇ, ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ? ಪಾಪ ಅಪ್ಪನ ಕರ್ಕೊಂಡಿರೋ ಹುಡುಗಿ ಒಂದು 4 ದಿನ ಇಲ್ಲಿದ್ದು ಹೋದರೆ ಅವಳು ಮನಸ್ಸು ಹಗುರ ಆಗುತ್ತೆ. ಅವಳು 4 ದಿವಸ ಇದ್ದು ಹೋಗಕ್ಕಲ್ಲಪ್ಪ ಬಂದಿರೋದು, ಇನ್ಮೇಲೆ ಇಲ್ಲೇ ಇರ್ತಾಳೆ. ಇಲ್ಲೇ ಇರ್ತಾಳೆ ಅಂದರೆ? ಇಲ್ಲೇ ಇರ್ತಾಳೆ ಅಂದ್ರೆ ನಮ್ಮ ಮನೇಲೇ ಇರ್ತಾಳೆ. ಅವಳು ಸಂಪೂರ್ಣ ಜವಾಬ್ದಾರಿ ನಾವೇ ತಗೋತೀವಿ ಅಂತ ಅಜ್ಜಿ ತಾತನಿಗೆ ಮಾತು ಕೊಟ್ಟು ಬಂದಿದ್ದೀವಿ. ಏನು, ಪರ್ಮನೆಂಟಾಗಿ ಇಲ್ಲೇ ಇರ್ತಾಳ? ಹೌದಪ್ಪ, ಇವತ್ತಿನಿಂದ ನಿನಗೊಬ್ಳು ತಂಗಿ ಸಿಕ್ಕಿದ್ಲು. ಈ ಹೆಣ್ಮಗು ಬಂದ್ಮೇಲಾದರೂ ಈ ಮನೇಲಿ ಲವಲವಿಕೆ ಕಾಣ್ತೀವಿ ನಾವು, ನೋಡೋಣ. ಸುರೇಶ, ಯಾಕೋ ಡಲ್ ಆಗಿದೆಯಾ? ಕಾಫಿ ಕೊಡ್ಲಾ? ಅಮ್ಮ, ಸ್ಫೂರ್ತಿನ ಇಲ್ಲಿ ಇಸ್ಕೊಳ್ಳೋಕೆ ನೀವ್ಯಾಕೆ ಒಪ್ಕೊಂಡ್ರಿ? ಅವಳು ಹಳ್ಳಿಲೇ ಇರ್ಬೋದಿತ್ತಲ್ಲ. ಏನೋ ಸುರೇಶ ಹೀಗಂತಿದ್ಯಾ? ಅಪ್ಪನ ಕಳ್ಕೊಂಡು ತಬ್ಲಿ ಆಗಿರೋ ಹುಡುಗಿ ಅದು. ನಮ್ಮನ್ನು ಬಿಟ್ಟರೆ ಅವಳನ್ನ ಯಾರೋ ನೋಡ್ಕೋತಾರೆ? ಅಮ್ಮ, ನಮಗೆ 108 ತಾಪತ್ರೆಯ ಅಂಥದ್ರಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆಗೆ ಕರ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೇನು ಬುದ್ಧಿ ಇದೆಯಾ? ಛೇ, ಏನಾದರೂ ಮಾಡ್ಕೊಳ್ಳಿ. ಮನೇಲೊಬ್ಬ ಮಗ ಇದ್ದಾನೆ, ಅವನೊಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ನಿಮ್ಮಿಷ್ಟ ಬಂದಾಗೆ ನೀವು ಮಾಡೋದಾದ್ರೆ ನಾನು ಯಾಕೆ ಇರಬೇಕು? ಏನಾದರೂ ಮಾಡ್ಕೊಳ್ಳಿ.